ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಹಾಗೆ ಡೀಟೇಲ್ಸ್ ವಿದ್ಯಾರ್ಥಿಗಳ ಬಳಿ ಇರಬೇಕು ಇದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ನಂತರ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಮಾರ್ಚ್ 9ರವರೆಗೆ ಅವಕಾಶ ಇದೆ. ಅದಕ್ಕೋಸ್ಕರ ಗಡಿಬಿಡಿಯಲ್ಲಿ ಅಪ್ಲಿಕೇಶನ್ ಹಾಕಿ ಯಾವುದೇ ಮಿಸ್ಟೇಕ್ ಅನ್ನ ಮಾಡಬೇಡಿ. ಯಾಕಂತ ಹೇಳಿದ್ರೆ ನೀಟ್ ಅಪ್ಲಿಕೇಶನ್ ಏನಾದರೂ ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರೆ ಅದನ್ನ ಎಡಿಟ್ ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ. ಅದಕ್ಕೋಸ್ಕರನೇ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಹಾಗೆ ಯಾವ ಡೀಟೇಲ್ಸ್ ಬೇಕು ಅದನ್ನೆಲ್ಲ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಇರುವಂತಹ ಎಲ್ಲ ಸ್ಟೆಪ್ಗಳನ್ನ ತಿಳಿದುಕೊಂಡು ಅದರ ನಂತರ ಅಪ್ಲಿಕೇಶನ್ ಹಾಕಿ. ಸರಿನಾ? ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲೇದಾಗಿ ಈ ಒಂದು ನೀಟ್ ಅಪ್ಲಿಕೇಶನ್ ಏನಿದೆ ಅದು 3 ಸ್ಟೆಪ್ಪಲ್ಲಿ ನಡೆಯುತ್ತೆ. ಮೊದಲೇದು ರಿಜಿಸ್ಟ್ರೇಷನ್, ಎರಡನೇದು ಅಪ್ಲಿಕೇಶನ್ ಫಾರ್ಮ್, ಅದರಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತೀರಾ. ಅದ ನಂತರ ಫೀ ಪೇಮೆಂಟ್. ಸೊ ಈ ಎಲ್ಲ ಸ್ಟೆಪ್ಗಳಿಗೋಸ್ಕರ ವಿದ್ಯಾರ್ಥಿಗಳ ಬಳಿ ಯಾವ ಡಾಕ್ಯುಮೆಂಟ್ಸ್ ಹಾಗೆ ಡೀಟೇಲ್ಸ್ ಇರಬೇಕು ಅದನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಮೊದಲೇದಾಗಿ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಐ ಡಿ ಬೇಕಾಗತ್ತೆ. ಸರಿನಾ? ಈಗ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಐ ಡಿನ ಕೇಳ್ತಾರೆ. ಅದಕ್ಕೋಸ್ಕರ ಒಂದು ಮೊಬೈಲ್ ನಂಬರ್ ಹಾಗೆ ಇಮೇಲ್ ಐ ಡಿ ಬೇಕು. ಅದು ಬೇಕಿದ್ರೆ ಮೊಬೈಲ್ ನಂಬರ್ ನಿಮ್ಮದಾಗಿರಲಿ ಅಥವಾ ನಿಮ್ಮ ತಂದೆ ಹೆಸರಲ್ಲಿ ಇರಲಿ ಅಥವಾ ನಿಮ್ಮ ತಾಯಿ ಹೆಸರಲ್ಲಿ ಇರಲಿ ಆ ಮೊಬೈಲ್ ನಂಬರ್. ಬಟ್ ಆಕ್ಟಿವ್ ಇರುವಂತಹ ಮೊಬೈಲ್ ನಂಬರ್ ಬೇಕು. ಆಕ್ಟಿವ್ ಅಂತ ಹೇಳಿದ್ರೆ ಚಾಲ್ತಿಯಲ್ಲಿರಬೇಕು. ಅದಕ್ಕೆ ಅದ್ರ ಮೆಸೇಜ್ ಬಂತು ಅಂತ ಹೇಳಿದ್ರೆ ಅಥವಾ ಕಾಲ್ ಬಂತು ಅಂತ ಹೇಳಿದ್ರೆ ಅದು ಆಕ್ಟಿವ್ ಇರಬೇಕು. ಆ ರೀತಿ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ. ಹಾಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮತ್ತೊಂದು ಮೊಬೈಲ್ ನಂಬರ್ ಹಾಗೆ ಮತ್ತೊಂದು ಇಮೇಲ್ ಐ ಡಿ ಕೇಳ್ತಾರೆ. ಎಮರ್ಜೆನ್ಸಿ ಮೊಬೈಲ್ ನಂಬರ್ ಹಾಗೆ ಎಮರ್ಜೆನ್ಸಿ ಇಮೇಲ್ ಐ ಡಿ ಅಂತ. ಅದಕ್ಕೋಸ್ಕರ ನಮ್ಮ ಬಳಿ ಅಟ್ಲೀಸ್ಟ್ 2 ಮೊಬೈಲ್ ನಂಬರ್ ಇರಬೇಕು ಹಾಗೆ 2 ಇಮೇಲ್ ಐ ಡಿ ಇರಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ. ಸರಿನಾ? ಅದ ನಂತರ ಮತ್ತೆ ಯಾವ ಡೀಟೇಲ್ ಇರಬೇಕು ಅಂತ ತಿಳ್ಕೊಳ್ಳೋದಾದ್ರೆ ವಿದ್ಯಾರ್ಥಿಗಳ ಗೌರ್ಮೆಂಟ್ ಇಂದ ನೀಡಿರುವಂತಹ ಐ ಡಿ ಪ್ರೂಫ್ ಏನಿರುತ್ತೆ ಅದು ಬೇಕಾಗುತ್ತೆ. ಯಾವುದಾದ್ರೂ ಒಂದು ಐ ಡಿ ಪ್ರೂಫ್ ಬೇಕು. ಅಂದ್ರೆ ಈಗ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ನಂತರ ಪಾಸ್ಪೋರ್ಟ್, ಈ ರೀತಿ ಯಾವುದಾದ್ರೂ ಒಂದು, ಎಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ನಿಮ್ಮ ಫೋಟೋ ಹಾಗೆ ನಿಮ್ಮ ಹೆಸರು ಇರುವಂತಹ ಐ ಡಿ ಪ್ರೂಫ್ ಬೇಕಾಗತ್ತೆ. ಯಾವುದಕ್ಕೆ? ಅಪ್ಲಿಕೇಶನ್ ಹಾಕೋದಕ್ಕೆ. ಅದ ನಂತರ ಮತ್ತೆ ಯಾವ ಡೀಟೇಲ್ಸ್ ಬೇಕು ಅಂತ ತಿಳ್ಕೊಳ್ಳೋದಾದ್ರೆ ಈಗ ವಿದ್ಯಾರ್ಥಿಗಳ ಅಡ್ರೆಸ್ ಕರೆಕ್ಟಾಗಿ ಇರಬೇಕು. ಆ ರೀತಿ ಒಂದು ಅಡ್ರೆಸ್ ಬೇಕು. ಪರ್ಮನೆಂಟ್ ಅಡ್ರೆಸ್, ನಂತರ ಟೆಂಪ್ರರಿ ಅಡ್ರೆಸ್ ಅಂತ ಕೇಳ್ತಾರೆ. ಸೊ ಎರಡೂ ಕೂಡ ಒಂದೇ ಆದರೆ ಒಂದೇ ಅಡ್ರೆಸ್ಸನ್ನು ಆ್ಯಡ್ ಮಾಡಬಹುದು. ಇಲ್ಲದಿದ್ರೆ ಅದೇ ಅಡ್ರೆಸ್ ಏನಿದೆ ಅದರ ಡೀಟೇಲ್ಸ್ ನಿಮ್ಮ ಬಳಿ ಕರೆಕ್ಟಾಗಿ ಇರಬೇಕು. ಆ ರೀತಿ ಅಡ್ರೆಸ್ ಡೀಟೇಲ್ಸನ್ನು ಕೂಡ ತೆಗೆದುಕೊಂಡು ಹೋಗಿ ಅಪ್ಲಿಕೇಶನ್ ಆಗಬೇಕಾದ್ರೆ. ಸರಿನಾ? ಅದರ ನಂತರ ಮತ್ತೆ ಯಾವ ಡೀಟೇಲ್ಸ್ ಬೇಕಾಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ನಿಮ್ಮ ತಂದೆ ಮತ್ತು ತಾಯಿಯ ಕ್ವಾಲಿಫಿಕೇಶನ್ ಹಾಗೆ ಆಕ್ಯುಪೇಷನ್ನ ಕೇಳಿರ್ತಾರೆ. ಅಂದರೆ ತಂದೆ ಮತ್ತು ತಾಯಿ ಯಾವ ವರ್ಕನ್ನು ಮಾಡ್ತಿದ್ದಾರೆ ಅದನ್ನು ಆಕ್ಯುಪೇಷನ್ ಸ್ಪೇಸಲ್ಲಿ ಎಂಟರ್ ಮಾಡ್ತೀರಾ. ಅದಂತರ ಕ್ವಾಲಿಫಿಕೇಶನ್ ಏನೇ ಸ್ಟಡಿ ಮಾಡಿದ್ದಾರೆ ಆ ಡೀಟೇಲ್ಸನ್ನು ಕೂಡ ವಿದ್ಯಾರ್ಥಿಗಳು ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಕ್ಯಾಟಗರಿ ಹಾಗೆ ಫ್ಯಾಮಿಲಿ ಇನ್ಕಮ್ ಎಷ್ಟು, ಈ ಎಲ್ಲ ಡೀಟೇಲ್ಸನ್ನು ಕೂಡ ನೀವು ಎಂಟರ್ ಮಾಡಬೇಕಾಗಿರುತ್ತೆ. ಅದಂತರ ನಿಮ್ಮ SSLC, ಫಸ್ಟ್ PUC ಹಾಗೆ ಸೆಕೆಂಡ್ PUC ಮಾರ್ಕ್ಸ್ ಡೀಟೇಲ್ಸ್ ಬೇಕಾಗುತ್ತೆ. ಅಂದರೆ ಈಗ ಸೆಕೆಂಡ್ PUC ನೀವು ಆಲ್ರೆಡಿ ಪಾಸ್ ಆಗಿದ್ರೆ ಹಿಂದಿನ ವರ್ಷ ಅಥವಾ ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಸೆಕೆಂಡ್ PUC ಪಾಸ್ ಆಗಿ ಈ ವರ್ಷ ನೀಟ್ ಎಕ್ಸಾಮ್ ಬರೀತಾ ಇದ್ರೆ ನೀವು ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಅನ್ನು ಕೂಡ ಎಂಟರ್ ಮಾಡಬೇಕಾಗತ್ತೆ. ಈ ವಿಷಯಕ್ಕೆ ಇಂತಿಷ್ಟು ಮಾರ್ಕ್ಸ್ ಬಂದಿತ್ತು, ಈ ವಿಷಯಕ್ಕೆ ಇಂತಿಷ್ಟು ಮಾರ್ಕ್ಸ್ ಬಂದಿತ್ತು, ಈ ರೀತಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗತ್ತೆ. ನೀವು ಈ ವರ್ಷ ಸೆಕೆಂಡ್ PUC ಎಕ್ಸಾಮ್ ಅನ್ನ ಬರೀತಾ ಇದ್ರೆ, ಅಂದ್ರೆ ಇದುವರೆಗೆ ಸೆಕೆಂಡ್ PUC ರಿಸಲ್ಟ್ ಬಂದಿಲ್ಲ, ಎಕ್ಸಾಮ್ ಬರೀತಾ ಇದ್ದೀರಾ, ಆ ರೀತಿ ಇದ್ರೆ ನೀವಲ್ಲಿ ಅಪಿಯರಿಂಗ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದನ್ನು ಸೆಲೆಕ್ಟ್ ಮಾಡಬಹುದು. ಅದಂತರ SSLC ಹಾಗೆ ಫಸ್ಟ್ PUC ಮಾರ್ಕ್ಸ್ ಡೀಟೇಲ್ಸ್ ಕೂಡ ಎಂಟರ್ ಮಾಡೋದಿರುತ್ತೆ. ಸರಿನಾ? ಈ ಎಲ್ಲ ವಿಷಯಗಳನ್ನ ವಿದ್ಯಾರ್ಥಿಗಳು ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಬೇಕು. ಅದಂದ್ರ ಮತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ವಿದ್ಯಾರ್ಥಿಗಳ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಹಾಗೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಬೇಕು. ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಏನಿದೆ ಅದು 4x6 ಸೈಜ್ನಲ್ಲಿ ಇರಬೇಕು. ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಏನಿದೆ ಅದರ ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು. ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ಫೋಟೋದು. ಅದಂತರ ವಿದ್ಯಾರ್ಥಿಗಳ ಫೇಸ್ ಏನಿದೆ ಅದು ಮಿನಿಮಮ್ 80% ವಿಸಿಬಲ್ ಇರಬೇಕು. ಅಂದರೆ ಕಿವಿಗಳು ಕಾಣ್ತಾ ಇರಬೇಕು ಫೋಟೋದಲ್ಲಿ ಅಂತ ಹೇಳಿದ್ದಾರೆ. ಅದಂತರ ಫೇಸ್ ಕೂಡ ಕ್ಲಿಯರ್ ಆಗಿ ಕಾಣೋ ರೀತಿ ಇರಬೇಕು ಆ ಫೋಟೋದಲ್ಲಿ. ಅದಂತರ ಆ ಫೋಟೋ ಏನಿರುತ್ತೆ ಅದು ಜನವರಿ 1, 2024 ನಂತರ ಕ್ಲಿಕ್ ಮಾಡಿದ್ದು ಆಗಿರಬೇಕು. ಅಂದರೆ ಲೇಟೆಸ್ಟ್ ಫೋಟೋಗ್ರಾಫ್ ಇರಬೇಕು, ಇದೇ ವರ್ಷದ್ದು ಅಂತ ಹೇಳಿದ್ದಾರೆ. ನಂತರ ನೀವು ಆ ಫೋಟೋವನ್ನ ಕ್ಲಿಕ್ ಮಾಡಿಸ್ಕೊಂಡ್ ಬರ್ತೀರಲ್ವಾ, ಅಂದರೆ ವೈಟ್ ಬ್ಯಾಕ್ಗ್ರೌಂಡ್ನಲ್ಲಿ ಆ ಫೋಟೋವನ್ನು ಕ್ಲಿಕ್ ಮಾಡಿಸ್ಕೊಂಡ್ ಬರ್ತೀರಾ, ಅದರ ಕೆಳಗಡೆ ನಿಮ್ಮ ಹೆಸರು ಹಾಗೆ ಯಾವ ಡೇಟ್ಗೆ ಫೋಟೋವನ್ನು ಕ್ಲಿಕ್ ಮಾಡಿದ್ದಾರೆ ಅದು ಕೂಡ ಆ ಫೋಟೋದಲ್ಲಿ ಇರೋ ರೀತಿ ಅಂದರೆ ಫೋಟೋವನ್ನು ತೆಗೆದುಕೊಂಡು ಬನ್ನಿ. ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋ ಮುಂದೂ ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು 15 ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಏನಿದೆ ಅದೊಂದು
3 to 4 ಪೋಸ್ಟ್ ಕಾರ್ಡ್ ಸೈಜ್ ಫೋಟೋವನ್ನು ತೆಗೆದುಕೊಂಡು ಬನ್ನಿ. ಸರಿನಾ? ಅದಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ವಿದ್ಯಾರ್ಥಿಗಳ ಸಿಗ್ನೇಚರ್ ಏನಿದೆ ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಅದಕ್ಕೋಸ್ಕರ ಒಂದು A4 ಶೀಟ್ ಅಥವಾ ಬ್ಲಾಂಕ್ ಶೀಟ್ ಮೇಲೆ ಸೈನ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡ್ರಿ. ಸರಿನಾ? ಅದರ ಫೋಟೋವನ್ನು ತೆಗೆದು ಇಟ್ಕೊಂಡಿರಿ. ಅದರ ನಂತರ ವಿದ್ಯಾರ್ಥಿಗಳ ಲೆಫ್ಟ್ ಹ್ಯಾಂಡ್ ಹಾಗೆ ರೈಟ್ ಹ್ಯಾಂಡ್ ಆ ಫಿಂಗರ್ಸ್ ಏನಿದೆ ಅದರ ಇಂಪ್ರೆಷನ್ ಬೇಕಾಗತ್ತೆ. ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಫಿಂಗರ್ಸ್ಗಳ ಇಂಪ್ರೆಷನ್ ಅದನ್ನೇನು ಮಾಡ್ತೀರಾ, ಇಂಕ್ ಪ್ಯಾಡ್ ಇರುತ್ತಲ್ವಾ ಅದ್ರ ಮೂಲಕ ಎಲ್ಲ ಫಿಂಗರ್ಸ್ನು ಬೇಕು. ಸೊ ಅದರ ಏನು ಮಾಡ್ತೀರಾ, ಇಂಪ್ರೆಷನ್ನ ಪಡೆದುಕೊಂಡು ಅದರ ಫೋಟೋವನ್ನು ತೆಗೆದುಕೊಂಡು ಅಪ್ಲೋಡ್ ಮಾಡ್ತೀರಾ. ನಂತರ ಆ ಫೋಟೋ ಸೈಜ್ ಏನಿದೆ ಅದು 10 KB ಇಂದ 200 KB ಒಳಗಡೆ ಇರಬೇಕು ಅಂತ ಹೇಳಿದರೆ. ನಂತರ JPG ಫಾರ್ಮೆಟಲ್ಲಿ ಫೋಟೋಗಳು ಇರಬೇಕು. ಸರಿನಾ? ನಂತರ ವಿದ್ಯಾರ್ಥಿಗಳು ಸಿಗ್ನೇಚರ್ನು ಕೂಡ ಅಪ್ಲೋಡ್ ಮಾಡೋದಿರುತ್ತೆ. ಆ ಸಿಗ್ನೇಚರ್ ಏನಿದೆ ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಬ್ಲ್ಯಾಕ್ ಇಂಕ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಈ ವೈಟ್ ಪೇಪರ್ ಏನಿರುತ್ತೆ ಅದ್ರ ಮೇಲೆ ಸಿಗ್ನೇಚರ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಅದರ ನಂತರ ಅಪ್ಲೋಡ್ ಮಾಡಿ. ಸರಿನಾ? ಅದಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು, ಸರ್ ನಾವು ಹಿಂದಿನ ವರ್ಷನೇ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದೀವಿ, ಈ ವರ್ಷ ನೀಟ್ ಎಕ್ಸಾಮನ್ನು ಬರೀತಿದ್ದೀವಿ ಚೆನ್ನಾಗಿ ಪ್ರಿಪೇರ್ ಆಗಿ, ಈಗ ಗ್ಯಾಪ್ ಸರ್ಟಿಫಿಕೇಟ್ ಬೇಕಾಗತ್ತಾ ಅಪ್ಲಿಕೇಶನ್ ಹಾಕೋದಕ್ಕೆ? ಈ ಪ್ರಶ್ನೆಯನ್ನು ಕೇಳಿದ್ರೆ ಗ್ಯಾಪ್ ಸರ್ಟಿಫಿಕೇಟ್ ಬೇಕಾಗಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಈ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಕೂಡ ಮಾಡಿ. ಆಲ್ ದ ಬೆಸ್ಟ್ ಫಾರ್ ನೀಟ್ ಎಕ್ಸಾಮ್. ಜೈ ಹಿಂದ್, ವಂದೇ ಮಾತರಂ.